ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುನೀಲ್ ಗೌಡ. ಸ್ನೇಹಿತರೆ, ಸಕ್ಕರೆ ನಾಡು ಮಂಡ್ಯ ಅಂದರೆ ನಿಮಗೆಲ್ಲ ಗೊತ್ತು. ಈ ಜಿಲ್ಲೆ ಸಕ್ಕರೆಯನ್ನು ಉತ್ಪಾದನೆ ಮಾಡುತ್ತೆ ಅತಿ ಹೆಚ್ಚಾಗಿ. ಹೀಗಾಗಿ ರಾಜ್ಯವಲ್ಲದೆ ದೇಶದ ನಾನಾ ಭಾಗಗಳಿಗೆ ಇಲ್ಲಿನ ಸಕ್ಕರೆ ರಫ್ತಾಗುತ್ತೆ. ಹೀಗಾಗಿ ಸಿಹಿಯಾದ ನಗರಿ ಮಂಡ್ಯ ಅಂತ ಎಲ್ಲರೂ ಕೂಡ ಕರೀತಾ ಇದ್ರು. ಸೊ ಇಂಥ ಮಂಡ್ಯ ಜಿಲ್ಲೆಗೆ ಈಗ ಮತ್ತೊಂದು ಹಿರಿಮೆ ಲಭಿಸಿರುವಂಥದ್ದು. ಅದೇನಪ್ಪಾ ಅಂತಂದ್ರೆ, ರಾಜ್ಯದ ಪ್ರವಾಸೋದ್ಯಮ ರಾಜಧಾನಿ ಮಂಡ್ಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಪ್ರವಾಸೋದ್ಯಮ ಸ್ಥಳಗಳನ್ನ ಅಂದ್ರೆ ಪ್ರವಾಸಿ ತಾಣಗಳನ್ನ ಹೊಂದಿದೆ ಅನ್ನುವಂಥದ್ದು ಈಗ ಮಾಹಿತಿ ಹೊರಬಂದಿದೆ. ಯಾಕಪ್ಪ ಈ ಮಾಹಿತಿ ಹೊರಬಂತು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, 2024-29 ಪ್ರವಾಸೋದ್ಯಮ ನೀತಿಯ ಅಡಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರವಾಸಿ ತಾಣಗಳಿವೆ ಅನ್ನುವಂಥ ಮಾಹಿತಿ ಬಹಿರಂಗವಾಗಿದೆ. ಸುಮಾರು 106 ಪ್ರವಾಸಿ ತಾಣಗಳು ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥದ್ದು. ಇಲ್ಲಿನ ನದಿ, ಮಣ್ಣು, ಅರಣ್ಯ, ಜೊತೆಗೆ ಧಾರ್ಮಿಕ, ಸಾಹಿತ್ಯ, ಕಲೆ ಇವೆಲ್ಲವೂ ಕೂಡ ಸೇರಿ 106 ಪ್ರವಾಸಿ ತಾಣಗಳಿದೆ ಅಂತ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಇದನ್ನ ಮಾಹಿತಿಯನ್ನು ಹೊರ ಹಾಕಿರುವಂಥದ್ದು. ಈಗಾಗಲೇ ಮಂಡ್ಯ ಜಿಲ್ಲಾಡಳಿತ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಪ್ರವಾಸಿ ತಾಣಗಳು ಯಾವ್ಯಾವಿದಾವೆ ಅದನ್ನ ನಿರ್ವಹಣೆಯನ್ನ ಅಂದ್ರೆ ಮುತುವರ್ಜಿಯನ್ನ ವಹಿಸಿ ಹೆಚ್ಚಿನ ಕ್ರಮವನ್ನ ತೆಗೆದುಕೊಂಡು ನಿರ್ವಹಣೆಯನ್ನ ಮಾಡಲಿಕ್ಕೆ ಈಗಾಗಲೇ ಮಂಡ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಮಂಡ್ಯ ಜಿಲ್ಲೆ ಸಾಕಷ್ಟು ಪ್ರವಾಸಿ ತಾಣಗಳನ್ನು ಹೊಂದಿದೆ. ಇಲ್ಲಿ ಐತಿಹಾಸಿಕವಾಗಿ ನಾವು ಮಂಡ್ಯದ ಶ್ರೀರಂಗಪಟ್ಟಣವನ್ನು ನೋಡ್ತಾ ಇದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಅದು ಪುರಾಣ ಪ್ರಸಿದ್ಧವನ್ನು ಹೊಂದಿರುವಂಥ ದೇವಾಲಯ ಇದಾಗಿರುವಂಥದ್ದು. ಹಾಗೆ ಜಾಮಿಯಾ ಮಸೀದಿ ಇದೆ. ಸೊ ಹಾಗೆ KRS ಪ್ರಸಿದ್ಧ ವಿಶ್ವವಿಖ್ಯಾತ KRS ಜಲಾಶಯ ಇದೆ. ಹೀಗೆ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿರುವಂಥದ್ದು. ಇನ್ನು ಮೇಲುಕೋಟೆ ಭಾಗಕ್ಕೆ ಹೋದರೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇರುವಂಥದ್ದು. ಹಾಗೆ ಯೋಗ ನರಸಿಂಹ ಬೆಟ್ಟ ಕೂಡ ಮೇಲುಕೋಟೆಯಲ್ಲಿ ಇರುವಂಥದ್ದು. ಹೀಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಪ್ರವಾಸಿ ತಾಣಗಳಿದೆ. ಹೀಗಾಗಿ ಆ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಈ ನಿಟ್ಟಿನಲ್ಲೇ ಹೊಸದಾಗಿ ಪ್ರವಾಸೋದ್ಯಮ ನೀಲಿ ನಕ್ಷೆ ಕೂಡ ತಯಾರಾಗ್ತಾ ಇದೆ. ಇದರ ಜೊತೆಗೆ ಮಂಡ್ಯದ ಏನು ಪ್ರವಾಸ ತಾಣಗಳೇನಿದೆ ಈ ಕುರಿತಾದಂಥ ವೆಬ್ಸೈಟ್ ಅನ್ನು ಕೂಡ ಮಂಡ್ಯ ಜಿಲ್ಲಾಡಳಿತ ಸಿದ್ಧಪಡಿಸ್ತಾ ಇದೆ. ಆದಷ್ಟು ಬೇಗ ಈ ಒಂದು ವೆಬ್ಸೈಟ್ ಅನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಮಂಡ್ಯ ಜಿಲ್ಲಾಡಳಿತ ಹೇಳ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮಂಡ್ಯ ಬರೀ ಸಕ್ಕರೆ ನಗರಿ ಅಲ್ಲ, ಇದು ಪ್ರವಾಸಿ ತಾಣಗಳ ತವರೂರು ಅಂತ ಕೂಡ ಇನ್ನು ಮುಂದೆ ಹೇಳ್ಬೋದಾಗಿದೆ. ಯಾಕಂದ್ರೆ ಸಾಕಷ್ಟು ಭಾಗಗಳಿಂದ ಈ ಒಂದು ಮಂಡ್ಯ ಜಿಲ್ಲೆಗೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಅತಿ ಹೆಚ್ಚು ಪ್ರವಾಸಿ ತಾಣಗಳು ಇರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಅಂದ್ರೆ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಈ ಮಂಡ್ಯ ಜಿಲ್ಲೆ ಸಿಗುವಂಥದ್ದು. ಹೀಗಾಗಿ ಬೆಂಗಳೂರಿಗೆ ಹತ್ತಿರ ಅಂದ್ರೆ ಓಡಾಡ್ಲಿಕ್ಕೆ ಸಂಪರ್ಕ ಸಾಧ್ಯವಾಗುವಂಥದ್ದು. ಇದರ ಜೊತೆಗೆ ಮೈಸೂರು ಕೂಡ ಮಂಡ್ಯ ಪಕ್ಕದಲ್ಲೇ ಇರೋದ್ರಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ಬೆಂಗಳೂರಿನಿಂದ ಬಂದಂಥ ಸಾಕಷ್ಟು ಪ್ರವಾಸಿಗರು ಅಂದರೆ ಹೊರಗಡೆಯಿಂದ ಬಂದಂಥ ಪ್ರವಾಸಿಗರು ಬೆಂಗಳೂರಿಗೆ ಬಂದು ಆನಂತರ ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳನ್ನು ನೋಡಿಕೊಂಡು ಹೋಗುವಂಥದ್ದು ವಾಡಿಕೆ ಆಗಿರುವಂಥದ್ದು. ಹೀಗಾಗಿ ಮಂಡ್ಯ ಜಿಲ್ಲೆ ಪ್ರವಾಸಿ ತಾಣಗಳಾಗಿರೋದ್ರಿಂದ ಸರ್ಕಾರ ಕೂಡ ಮುತುವರ್ಜಿಯನ್ನು ವಹಿಸಿ ಮೇಲ್ದರ್ಜೆಗೆ ಅಂದರೆ ಇಲ್ಲಿರುವಂಥ ಪ್ರವಾಸಿ ತಾಣಗಳನ್ನು ಮೇಲ್ದರ್ಜೆಗೆ ಏರಿಸಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಅದರಂತೆ ಮಂಡ್ಯ ಜಿಲ್ಲಾಡಳಿತ ಕೂಡ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಸೊ ನೀವು ಕೂಡ ಮಂಡ್ಯ ಜಿಲ್ಲೆಗೆ ಆಗಮಿಸಿ ಇಲ್ಲಿರುವಂಥ ಪ್ರವಾಸಿ ತಾಣಗಳನ್ನು ನೋಡಿ ಇಲ್ಲಿನ ಸೊಬಗನ್ನ ಸವಿಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.